ಕೇವಲ 5 ನಿಮಿಷದಲ್ಲಿ ಮಾಡೋ ಆಲ್ ಇನ್ ಒನ್ ಗೊಜ್ಜು ತಂದಿದ್ದೀನಿ. ತುಂಬ ಈಸಿ, ಫಟಾಫಟ್ ಅಂತ ಆಗೋಗುತ್ತೆ. ಈ ಗ್ರೇವಿಗೆ ಒಂದು ಪೇಸ್ಟ್ ಮಾಡ್ತಾಯಿದ್ದೀನಿ. ಈ ಪೇಸ್ಟ್ ರೆಡಿ ಇತ್ತು ಅಂದರೆ ನೀವು ಯಾವ ತರಕಾರಿ ಹಾಕ್ಕೊಂಡು ಯಾವ ಗ್ರೇವಿ ಬೇಕಾದರೂ ಮಾಡ್ಬೋದು. ಇದು ಗೀ ರೈಸ್ಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಮುದ್ದೆಗೆ ತೆಳ್ಳಗೆ ಮಾಡಿಕೊಂಡ್ರು ಸೂಪರಾಗಿರುತ್ತೆ. ಬಟರ್ ನಾನು, ಕುಲ್ಚಾಗೆ, ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೂ ಸೂಪರಾಗಿರುತ್ತೆ. ಈ ಯಮ್ಮಿ ಆಗಿರೋ ಆಲ್ ಇನ್ ಒನ್ ಗೊಜ್ಜು ಯಾವ ರೀತಿ ಮಾಡೋದು ಅನ್ನೋದು ಅದಕ್ಕೆ ಮುಂಚೆ ನಾನು ಗ್ರೇವಿ ಹೇಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಳಿ ಮೊಸರಾದರೆ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ. ಅದಕ್ಕೆ 1 ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕ್ಕೊಂಡು ಈ ಪೇಸ್ಟು ಇದನ್ನು ಆಲ್ ಇನ್ ಒನ್ ಪೇಸ್ಟ್ ಅಂತ ಹೇಳ್ತೀನಿ. ಇದನ್ನು ಯಾವ ತರಕಾರಿಗೆ ಬೇಕಾದ್ರೂ ನೀವು ಬಳಸ್ಬೋದು. ಗೀ ರೈಸ್ಗೆ, ವೆಜಿಟೇಬಲ್ ಪಲಾವ್ಗೆ, ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಸೈ ಈ ಗ್ರೇವಿ. ಇವತ್ತು ನಾನು ಇದನ್ನು ಪನ್ನೀರ್ ಹಾಕಿ ಮಾಡ್ತಾಯಿದ್ದೀನಿ. ಅದನ್ನು ಕಲಸಿ ಒಂದು 10 ನಿಮಿಷ ನೆನೆ ಹಾಕ್ಕೊಳ್ಳೋಣ. ಈ ಕಡೆ ಒಂದು ನಾನ್ ಸ್ಟಿಕ್ ಕಡಾಯಿಗೆ 2 ಚಮಚ ಎಣ್ಣೆ, ಬೆಣ್ಣೆ, ತುಪ್ಪ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1 ದಪ್ಪ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು. ಇಲ್ಲಿ ನಾವು ಯಾವುದೂ ರುಬ್ತಾ ಇಲ್ಲ, ಸೊ ಅದಕ್ಕೆ ಎಲ್ಲ ಫೈನ್ಲಿ ಚಾಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು ಅಂತ. 1 ಚಮಚದಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಮತ್ತು 2ರಿಂದ 3 ಹಣ್ಣಾಗಿರೋ ಟೊಮೆಟೊನ ಸಣ್ಣಕ್ಕೆ ಹೆಚ್ಕೊಳ್ತೀನಿ. ಸಣ್ಣಕ್ಕೆ ಹೆಚ್ಕೊಂಡ್ರೆ ನಮಗೆ ಬೇಗ ಆಗುತ್ತೆ ಗ್ರೇವಿ. ಎರಡನೇದು ನಾವು ತೆಂಗಿನಕಾಯಿ, ಗೋಡಂಬಿ, ಹುರ್ಗಡ್ಡೆ ಮತ್ತು ಯಾವುದಾದ್ರು ಪೇಸ್ಟ್ ರುಬ್ಬಿ ಮಾಡೋ ಕೆಲಸ ಇಲ್ಲ ಇಲ್ಲಿ. ಫಟಾಫಟ್ ಅಂತ ಆಗುತ್ತೆ. ಇನ್ಸ್ಟೆಂಟ್ ಆಗಿರೋ ಗ್ರೇವಿ. ಈಗ ಇದಕ್ಕೂ ಅಷ್ಟೇ 1 ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ನಾವು ಪೇಸ್ಟ್ ಮಾಡೋಕ್ಕೂ ಅಂದರೆ ಗ್ರೇವಿ ಕಲಸಿಡೋಕ್ಕೂ ನಾವು ಅಲ್ಲೂ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀವಿ. ಇದಕ್ಕೆ 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಪೇಸ್ಟ್ ಏನು ಮಾಡಿಟ್ಕೊಂಡ್ವೋ ಅದನ್ನು ಗಟ್ಟಿ ಪೇಸ್ಟ್ ಹಾಗೆ ಹಾಕೋಣ. ಓಕೆನಾ? ಈ ಪೇಸ್ಟ್ ಒಂದು ರೆಡಿ ಆಯಿತು ಅಂದರೆ ನೀವು ಕಾಲಿಫ್ಲವರು, ಬಟಾಣಿ, ಆಲೂಗೆಡ್ಡೆ ಮತ್ತು ಹೂಕೋಸು ಪ್ರತಿಯೊಂದು ಹಾಕ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಡಬಲ್ ಬೀನ್ಸು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಇಲ್ಲಿ ಮೊಸರು ಇರೋದ್ರಿಂದ ನಮಗೆ ಒಳ್ಳೆ ಥಿಕ್ನಿಂಗ್ ಏಜೆಂಟ್ ಬರುತ್ತೆ ಮತ್ತು ಕ್ರೀಮ್ ಹಾಕಿರೋ ಕನ್ಸಿಸ್ಟೆನ್ಸಿ ಟೇಸ್ಟ್ ಕೊಡುತ್ತೆ. ಇದೊಂದು 2ರಿಂದ 5 ನಿಮಿಷ ಆಗಿದ ತಕ್ಷಣ ಸುತ್ತ ಎಣ್ಣೆ ಬಿಟ್ಕೊಂಡು ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡೋಣ. ಇದಕ್ಕೆ ಮಶ್ರೂಮ್ ಸಹ ಹಾಕ್ಕೊಳ್ಬೋದು, ಚಿಕನ್ ಸಹ ಹಾಕ್ಕೊಳ್ಬೋದು. ಮಟನ್ ಮಾಡಿದ್ರೆ ಮಟನ್ ಬೇಯಿಸಿ ಹಾಕ್ಕೊಳ್ಳಿ ಇದೇ ಸ್ಟೇಜಲ್ಲಿ. ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಬಿಸಿನೀರು ಹಾಕ್ಕೊಂಡಿದ್ದೀನಿ. ತಣ್ಣೀರು ಯಾವುದೇ ಕಾರಣಕ್ಕೂ ಬಳಸಬೇಡಿ, ರುಚಿ ಮತ್ತು ಟೇಸ್ಟ್ ಚೇಂಜ್ ಆಗೋಗುತ್ತೆ. ಒಂದು ಕುದಿ ಬರಲಿ. ಇದಕ್ಕೊಂದು 2 ಚಮಚದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸುತ್ತ ಎಣ್ಣೆ ಬಿಟ್ಕೊಂಡು ಬರಲಿ. ನಾನೊಂದು 25 ಗ್ರಾಮಷ್ಟು ಪನ್ನೀರ್ ಹಾಕ್ತಾಯಿದ್ದೀನಿ. ಅದೇ ಜಾಗದಲ್ಲಿ ನೀವು ಕಾಲಿಫ್ಲವರು, ಆಲೂಗೆಡ್ಡೆ, ಮಶ್ರೂಮ್ ಸಹ ಯೂಸ್ ಮಾಡ್ಬೋದು. ಚಿಕನ್ನು ಅಷ್ಟೇ ಯೂಸ್ ಮಾಡ್ಬೋದು, ಮಟನ್ನು ಯೂಸ್ ಮಾಡ್ಬೋದು. ಬೇಯಿಸ್ಬಿಟ್ಟು ಹಾಕ್ಕೊಳ್ಳಿ ಮಟನ್ನ. ಸೇಮ್ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ, ಏನೂ ಚೇಂಜ್ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಆಲ್ ಇನ್ ಒನ್ ಪೇಸ್ಟ್, ಆಲ್ ಇನ್ ಒನ್ ಗ್ರೇವಿ ಅಂತಲೇ ಹೇಳಿದ್ದು. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹೊಸದಕ್ಕೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಸುಮಾರು ಒಂದು 25 ಗ್ರಾಮಷ್ಟು ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಒಂದು 2ರಿಂದ 5 ನಿಮಿಷ ಚೆನ್ನಾಗಿ ಅದು ಆ ಮಸಾಲೆಯಲ್ಲಿ ಬೆರೆತರೆ ಸಾಕು. ಪನ್ನೀರ್ ಹೆಂಗೋ ಬೆಂದುಬಿಡುತ್ತೆ. ಒಂದು 2 ಸೆಕೆಂಡ್ ಸಾಕೋದಕ್ಕೆ. ಸುತ್ತ ಎಣ್ಣೆ ಬಿಟ್ಟು ಬರೋವರೆಗೂ ಕಾಯೋಣ. ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಸೊ ನಾನಿವತ್ತು ಚಪಾತಿ, ಬಿಸಿ ಬಿಸಿ ಚಪಾತಿಗೆ ಸೈಡ್ ಗ್ರೇವಿ ಮಾಡ್ತಾಯಿದ್ದೀನಿ. ನೀವು ಏನೇನು ವೆಜಿಟೇಬಲ್ಸ್ ಹಾಕೋಕ್ಕೆ ಇಷ್ಟಪಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸೂಪರಾಗಿ ಕಾಣ್ತಿದೆ ನೋಡಿ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ. ಜಾಸ್ತಿ ಐಟಮ್ಸ್ ಬೇಕೇ ಆಗಿಲ್ಲ. ಎಲ್ಲ ಮನೇಲಿರೋ ಐಟಮ್ಸು, ಹೊರಗಡೆ ಹೋಗಿ ತೊಗೊಂಡು ಬರೋದೇನಿಲ್ಲ. ನೋಡಿದ್ರೆ ರೆಸ್ಟೋರೆಂಟ್ ಲುಕ್ ನಾವು ಕೊಡ್ಬೋದು. ಮೇಲ್ಗಡೆ ಬೇಕಾದರೆ ಇನ್ನೊಂದು ಚಮಚದಷ್ಟು ಕಸ್ತೂರಿ ಮೇಥಿ ಹಾಕಿ ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿದ್ರೆ ನಮ್ಗೆ ಯಮ್ಮಿ ಆಗಿರೋ ಗ್ರೇವಿ ರೆಡಿ ಆಗುತ್ತೆ. ಬೇಗ ಆಗೋ ಗ್ರೇವಿ, ಕೇವಲ 10ರಿಂದ 15 ನಿಮಿಷ ಅಷ್ಟೇ. ಅದು ಚಪಾತಿ ಮಾಡೇ ಮಾಡ್ತೀವಿ. ಚಪಾತಿಗೆ, ಪೂರಿಗೆ, ನಾನ್ಗೆ, ಬಟರ್ ನಾನ್ಗೆ, ಗೀ ರೈಸ್ಗೆ, ಕುರ್ಮಾ ಸೂಪರಾಗಿರುತ್ತೆ ಈ ಆಲ್ ಇನ್ ಒನ್ ಪೇಸ್ಟ್. ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು.